ನಾನಿವತ್ತು ಸ್ಪೆಷಲ್ ಆಗಿ ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಅಂದರೆ ಏನು ಸ್ಪೆಷಲ್ ಇಲ್ಲ, ನಾರ್ಮಲ್ ಮಾಡೋ ಥರನೇ ಅದನ್ನೇ ಒಂದು ಕ್ಲಿಪ್ಪಿಂಗ್ ಮಾಡಿ ಮಾಡೋಣ ಅಂತ ಅಷ್ಟೇ. ಏನಕ್ಕೆ ಕಟ್ಟೆ ಆಗ್ತಾ ಇಲ್ಲ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿನ ನೀಟಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಲ್ಲ. ಎಗ್ ಬುರ್ಜಿ ಮಾಡುವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾರೆ ಅಲ್ವಾ, ಬಟ್ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಲ್ಲ. ನೋಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊತೀನಿ. ಚಿಕ್ಕ ಚಿಕ್ಕದಾಗಿ ಉದ್ದುದ್ದಗೆ ಕಟ್ ಮಾಡ್ಕೊತೀನಿ. ಅದು ಎಗ್ ಬುರ್ಜಿ ಜೊತೆ ನೆಕ್ಸ್ಟ್ ನಾವು ಫ್ರೈ ಮಾಡ್ತೀವಲ್ವ, ಆವಾಗ ಆನಿಯನ್ ಸಪ್ರೇಟ್ ಆಗುತ್ತೆ. ಅದು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆನಿಯನ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊತೀನಿ. ಏನಾಯಿತು ಪ್ರಿಷಾ? ಅಲ್ಲಿ ಪ್ರಿಷಾ ಮತ್ತು ದಿವಿತ್ ಆಟ ಆಡ್ತಿದ್ದಾರೆ. ಇವಾಗ ಆನಿಯನ್ ಕಟ್ ಆಯಿತು. ಇವಾಗ ಒಂದು ಟೊಮೆಟೊ ವಾಶ್ ಮಾಡ್ಕೊಂಡ್ಬರ್ತೀನಿ. ಟೊಮೆಟೊ ಮಾತ್ರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ ನಾನು. ಟೊಮೆಟೊ ಮತ್ತು ಎಲ್ಲರೂ ಹೇಗಿದ್ದೀರಾ? ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರು ಚವಾಣ್ ಯೂಟ್ಯೂಬ್ ಚಾನಲ್. ಇವತ್ತು ಕುಕಿಂಗ್ ಬ್ಲಾಗ್. ಡೈಲಿ ಒಂದೊಂದು ಏನಾದರೂ ಪ್ರಿಷನ್ ಬ್ಲಾಗ್ ಎಲ್ಲ ಹಾಕ್ತಾ ಇರ್ತೀನಿ. ಪ್ರಿಷಾ ಫನಿ ಮಾಡೋದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹಾಕ್ತಾ ಇರ್ತೀನಿ. ಯಾಕೆಂದರೆ ಆಮೇಲೆ ಅವಳು ದೊಡ್ಡವಳು ಆದರೆ ಈ ಮೂಮೆಂಟ್ಸ್ ಎಲ್ಲ ನನಗೆ ಸಿಗಲ್ಲ ಅಲ್ವಾ. ಸೊ ಯೂಟ್ಯೂಬಲ್ಲಿ ಹಾಕಿದರೆ ಅವಳದೆಲ್ಲ ಥರ ವಿಡಿಯೋ ಮುಂದೆ ಅವಳು ಕೂಡ ನೋಡ್ಬೋದು ಅಂತ ನಾನು ಎಲ್ಲ ಚಿಕ್ಕ ಪುಟ್ಟನೂ ಶೇರ್ ಮಾಡ್ತಾ ಇರ್ತೀನಿ. ಎಲ್ರಿಗೂ ನೋಡೋರ್ಗೆ ಅನಿಸ್ಬೋದು ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾಳೆ ಇವಳು ಡೈಲಿ ಅಂತ. ಬಟ್ ಆ ಮೂಮೆಂಟ್ ನನಗೆ ನೆಕ್ಸ್ಟ್ ಸಿಗಲ್ಲ ಅಲ್ವಾ. ಅವಳು ಇವಾಗ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರೆ ಬೇಗ ಎಲ್ಲ ಮಕ್ಕಳೆಲ್ಲ ಬೇಗ ಬೆಳೆದ್ಬಿಡ್ತಾರಲ್ಲ, ಆಮೇಲೆ ನಮಗೆ ಅವ್ರ ಮೂಮೆಂಟ್ಸ್ ಎಲ್ಲ ಸಿಗಲ್ಲ. ಸೊ ನಾನು ಅವಳದೆಲ್ಲ ಥರ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೋತೀನಿ, ಎಲ್ಲನೂ ಶೇರ್ ಮಾಡ್ತೀನಿ. ಕೊರಿಯಂಡರ್ ನಾನು ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ಇದನ್ನು ನೀಟಾಗಿ ಚಾಪ್ ಮಾಡ್ಕೋಬೇಕು. ಏನು ಆಲ್ರೆಡಿ ಏನಂತಾರೆ, ಶಿವರಾತ್ರಿ ಮುಗಿದು ಬೇಸಿಗೆ ಬಂದರೂ ನನಗೆ ಮಾತ್ರ ಕೋಲ್ಡ್ ಕಮ್ಮಿನೇ ಆಗ್ತಾ ಇಲ್ಲ. ಬೆಳ್ಳುಳ್ಳಿ 4 ತೊಗೊಂಡಿದ್ದೆ, ನಾನು ಆಲ್ರೆಡಿ ಜಜ್ಕೊಂಡಿದ್ದೀನಿ ಇದನ್ನು. ಸೊ 4 ಮೊಟ್ಟೆದು ಮಾಡ್ತಾಯಿದ್ದೀನಿ ನಾನು. 4 ಮೊಟ್ಟೆದು ಫ್ರೈ ಮಾಡ್ತಾಯಿದ್ದೀನಿ, ಅಂದರೆ ಬುರ್ಜಿ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟ್ ಪಾತ್ರೆ ತೊಗೊಳ್ಳೋಣ. ಇದು ಪಾತ್ರೆ ತಗೊಂಡು ಬೆಂಕಿ ಹಚ್ಚೋಣ. ಒಂದ್ಸರಿ ನಾನು ವಾಶ್ ಮಾಡ್ಕೋತೀನಿ. ವಾಶ್ ಮಾಡಿರೋದೇ ಇರುತ್ತೆ, ಬಟ್ ಅದರಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿರ್ತಲ್ಲ, ಅದಕ್ಕೆ ಇನ್ನೊಂದ್ಸರಿ ವಾಶ್ ಮಾಡಿದ್ರೆ ನನಗೂ ಸ್ವಲ್ಪ ಸಫಿಸಿಯೆಂಟ್. ಈಗ ವಾಶ್ ಮಾಡಿಕೊಂಡೆ. ಮೊಟ್ಟೆನ ನೀವು ಅಡ್ವಾನ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಆಮೇಲೆ ಮಿಕ್ಸ್ ಮಾಡಿದ್ರೂ ಆಗುತ್ತೆ, ಇಲ್ಲ ಅಂದರೆ ಹಾಗೆ ಒಡೆದು ಹಾಕಿದ್ರೂ ಆಗುತ್ತೆ. ಇನ್ನು ಒಂದು ಪಾತ್ರೆ ಯಾಕೆ ನಾನು ತೊಳೆಯೋಕೆ ಹಾಕಲಿ ಅಲ್ವಾ ಎಕ್ಸ್ಟ್ರಾ. ಸೊ ನಾನು ಆವಾಗಲೇ ಒಡೆದು ಹಾಕ್ತೀನಿ. ಓಕೆನಾ? ಇವಾಗ ಇದನ್ನು ಪಾತ್ರೆ ಇವಾಗ ಇಟ್ಟಿದ್ದೀನಿ. ಇದರಲ್ಲಿರೋ ನೀರನ್ನು ಸ್ವಲ್ಪ ಎಸ್ದು ಬಿಡೋಣ. ಎಸ್ದು ಇದಕ್ಕೆ ಇವಾಗ ಫಸ್ಟ್ ಆಯಿಲ್ ಹಾಕೋಣ. ಆಯಿಲಿ ಅಯ್ಯೋ ಬಬಲ್ಸ್ ಹೋಗಿ ಬೇಗ. ವಿಡಿಯೋ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಅದನ್ನು ಕ್ಯಾಪ್ಚರ್ ಆಗೋವರೆಗೂ ವೇಟ್ ಮಾಡಬೇಕು, ಆಮೇಲೆ ಕ್ಯಾಪ್ಚರ್ ಮಾಡಬೇಕು ಅಂತ ತುಂಬಾ ಕಷ್ಟ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಇವಾಗ ತೊಗೊಂಡಿರೋ ಬೆಳ್ಳುಳ್ಳಿ ಹಾಕೋತೀನಿ ನಾನು. ಸ್ಪೂನಲ್ಲಿ ಈ ಸ್ಪೂನು ನಾನು ಲೂಲು ಮಾಲಲ್ಲಿ ತೊಗೊಂಡಿರೋದು. ಬಟ್ ಸ್ವಲ್ಪ ಕಾಸ್ಟ್ಲಿನೇ ಕೊಟ್ಟೆ ಅನ್ನಿಸ್ತು. 1 ಸ್ಪೂನ್ಗೆ 200, ಇದು 199, ಬಟ್ ವರ್ತ್ ಅನ್ನಿಸ್ಲಿಲ್ಲ. ಆದರೆ 2 ಇರಲಿ ಅಂತ ತಗೊಂಡೆ. ಇವಾಗ ಆನಿಯನ್ ಹಾಕೋಣ ಇದಕ್ಕೆ. ಏನಾಯಿತು? ಆಯ್ತು, ಹೋಗಿ ಫಿಶಾಗೆ ಕೊಡಿದ್ದೀವಿ. ನನ್ನ ಮಗಳು ಆಟ ಆಡೋವಾಗ ಎಲ್ಲರೂ ಅವ್ರಿಗೆ ಕೊಡಬೇಕು. ಅವ್ರ ಜೊತೆ ಇವಳು ಶೇರ್ ಮಾಡಂದರೆ ಮಾಡೋದೇ ಇಲ್ಲ, ಅಮ್ಮ ಮಾತು ಕೇಳೋದೇ ಇಲ್ಲ. ಅವ್ರು ಮಾತ್ರ ಫಿಶಾ ಜೊತೆ ಶೇರಿಂಗ್ ಮಾಡಬೇಕು. ಇದು ಯಾವ ನ್ಯಾಯ ಅಲ್ವಾ? ಬಟ್ ನಾನು ಹಾಗೆ ಮಾಡ್ತೀನಿ, ಕೊಡಿ ಅಂತ ಅವ್ರಿಗೆ ಹೇಳಿಬಿಡ್ತೀನಿ. ಇಲ್ಲಮ್ಮ ಆ ಥರ ಕೇಳಬಾರ್ದು ಅಂತ ಹೇಳಬೇಕು. ಬಟ್ ಅವಳು ಅಳ್ತಾಳೆ, ಅದಕ್ಕೆ ನನಗೆ ಹೇಳಲಿಕ್ಕಾಗಲ್ಲ. ಇದೇ ಅಭ್ಯಾಸ ಆಗಿಬಿಡುತ್ತೆ ಅವಳಿಗೆ. ಬಿಡಿಸ್ಬೇಕು ಅದನ್ನು. ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಬಿಡಿಸೋಣ ಅಂತ
ಸುಮ್ಮನೆ ಇದ್ದೀನಿ, ನೋಡೋಣ ಬಿಡ್ಸೋಣ, ಟೈಮ್ ಇದೆ ಇನ್ನು ಅಂತ. ಬಟ್ ಟೈಮ್ ಇದೆ ಅಂತ ಬಿಟ್ಕೊಂಡು ಹೋದರೆ ಅವಳಿಗೆ ಅಭ್ಯಾಸ ಆಗಿಬಿಡುತ್ತೆ. ಅದೇ ಫಸ್ಟ್ಗೆ ಅಲ್ಲ, ಅವಳಿಗೆ ಪ್ರಯಾರಿಟಿ ಅನಿಸ್ಬಿಡುತ್ತೆ. ಇದಕ್ಕೆ 1 ಸ್ಪೂನ್ ಸಾಲ್ಟ್ ಹಾಕೋತೀನಿ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ. ವಿಡಿಯೋ ಮಾಡಿಕೊಂಡು ಈ ಥರ ಕುಕಿಂಗ್ ಮಾಡೋದಿದೆಯಲ್ಲ, ಇದರಲ್ಲಿ ಕೈ ಸುಡೋದೆಷ್ಟು ಕಾಲು ಸುಡೋದೆಷ್ಟು ಗೊತ್ತೇ ಆಗಲ್ಲ. ಕೈಯೆಲ್ಲ ಸುಡುತ್ತೆ, ಕಾಲೇನು ಸುಡಲ್ಲ. ಇದೇ ನನ್ನ ಹತ್ರ ಟ್ರೈಪಾಡು, ಅದನ್ನು ಇಟ್ಟು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಇಟ್ಕೊಂಡು ಮಾಡೋಕ್ಕೆ ನನಗೆ ಆಗಲ್ಲ. ಅದ್ರಗೋಸ್ಕರ ನಾನು ಕೈಲಿ ಇಟ್ಕೊಂಡು ಮಾಡಿದರೆ ಪರವಾಗಿಲ್ಲ ಅಂತ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಟರ್ಮರಿಕ್ ಹಾಕಿದ್ದೀನಿ, ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಆನಿಯನ್ ಇನ್ನೂ ನೀಟಾಗೆ ಫ್ರೈ ಆಗಬೇಕು. ಅಂದರೆ ಆಮೇಲೆ ಎಗ್ಗಿಂದ ಆಮೇಲೆ ಅದು ಸಪ್ರೇಟ್ ಆಗಿಬಿಡುತ್ತೆ ಆನಿಯನ್. ಸೊ ಆವಾಗ ನಮ್ಗೆ ಆನಿಯನ್ ತಿನ್ನೋಕ್ಕೂ ಟೇಸ್ಟ್ ಬರುತ್ತೆ. ಅದಕ್ಕೆ ಉಳ್ಳಾಗಡ್ಡಿ ತಿನ್ನೋಕ್ಕೂ ಟೇಸ್ಟ್ ಬರುತ್ತೆ. ಈಗ ಆನಿಯನ್ ಈ ಥರ ಬೆಂದಿದೆ. ಇವಾಗ ಇದಕ್ಕೆ ಟೊಮೆಟೊ ಹಾಕೋತೀನಿ. ಟೊಮೆಟೊ ಕೊರಿಯಂಡರ್ ಜೊತೆನೇ ಹಾಕೋತೀನಿ ನಾನು, ಯಾಕೆಂದರೆ ಇವಾಗಿನ ಕೊರಿಯಂಡರ್ ಚಲೋ ಇಲ್ಲ, ಕೊತ್ತಂಬರಿ ಸೊಪ್ಪು ಇವಾಗಿನ ಚಲೋ ಇಲ್ಲ, ಎಲ್ಲ ಕೆಮಿಕಲ್ ಹಾಕಿ ಬೆಳೆಸ್ತಾರೆ. ನಾವು ಮೇಲೆ ಟಾಪಿಂಗ್ಸ್ ಹಾಕೊಂಡ್ರೆ ಅದರಲ್ಲಿ ಏನೇನು ಇರುತ್ತೆ ಗೊತ್ತಿಲ್ಲ. ಸೊ ಅದನ್ನು ಬೇಯಿಸಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಅದನ್ನು ಬೇಯಿಸೋಣ. ಇವಾಗ ಟೊಮೆಟೊ ಹಾಕಿದ ತಕ್ಷಣವೇ ನಾನು ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಎಲ್ಲರೂ ಟೊಮೆಟೊ ಸ್ವಲ್ಪ ಬೆಂದಮೇಲೆ ಹಾಕ್ತಾರೆ, ಇಲ್ಲ ನಾನು ಟೊಮೆಟೊ ಬೇಯಿಸೋವಾಗ ಟೊಮೆಟೊ ಹಾಕಿದ ತಕ್ಷಣ ಹಾಕ್ತೀನಿ. ಹಾದಿವಿ ವಾಟರ್ ಬೇಕಾ? ಬಂದಿದ್ದೀವಿ ಸುಮ್ಮನೆನಾ ಆಟ ಆಡೋದಾ? ನಾನು ಚಿಲ್ಲಿ ಪೌಡರ್ ಕಡಿಮೆ ಹಾಕಿದ್ದೀನಿ, ಯಾಕೆ ಅಂದರೆ ಇದು ಪ್ರಿಷಾಗೂ ಬೇಕಲ್ವಾ, ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಸಾಕು. ಸ್ಪೈಸಿ ಆದರೆ ನನ್ನ ಮಗುಗೆ ಆಗಲ್ಲ. ಇಲ್ಲಿ ಆಲ್ರೆಡಿ ನಾನು ಜೀರಾ ರೈಸ್ ಅಂತ ಮಾಡಿದ್ದೀನಿ, ಬಟ್ ಅದಕ್ಕೆ ಲಾಸ್ಟಲ್ಲಿ ಕೊರಿಯಂಡರ್, ಆಮೇಲೆ ಅಂದರೆ ಅದು ಬೈಯೋವಾಗಲೇ ಕೊರಿಯಂಡರ್ ಆಮೇಲೆ ಪುದೀನ ಹಾಕಬೇಕಿತ್ತು. ನಾನು ಪ್ರಿಷಾಗ್ ಊಟ ಮಾಡಿಸ್ತಾ ಇದ್ದೆ, ಒಂದು ಸೈಡ್ ರೈಸಿಗಿಟ್ಟು ಅದು ನಾನು ಮರ್ತೋಗ್ಬಿಟ್ಟೆ. ಸೊ ಅದರಲ್ಲಿ ಏನೂ ಹಾಕಿಲ್ಲ. ಆದರೆ ರೈಸ್ ಟೇಸ್ಟ್ ಇರುತ್ತೆ. ಅದರಲ್ಲಿ ಲವಂಗ, ಆಮೇಲೆ ಏಲಕ್ಕಿ, ಜೀರಿಗೆ, ಸ್ವಲ್ಪ ಆಯಿಲು ಎಲ್ಲ ಹಾಕಿದ್ದೀನಿ. ತುಪ್ಪ ಹಾಕಬೇಕು. ಆ್ಯಕ್ಚುಲಿ ಇವತ್ತು ತುಪ್ಪ ಮನೇಲಿ ಖಾಲಿ ಆಗಿತ್ತು, ಸೊ ಹಾಕಿಲ್ಲ. ನೋಡಿ ಇವಾಗ ಟೊಮೆಟೊ ನೀಟಾಗೆ ಬೇಯಬೇಕು, ಇನ್ನೊಂದು ಸ್ವಲ್ಪ ಬೇಯಲಿ. ಟೊಮೆಟೊ ಬೆಂದಿದೆ. ಇವಾಗ ಇದಕ್ಕೆ ಎಗ್ ಹೊಡೆದು ಹಾಕಬೇಕು. ಸಿಪ್ಪೆ ಸಣ್ಣ ನೋಡ್ತಿದೆ ಅಲ್ಲ, ಹುಷಾರು. ಆಯ್ತಾಯ್ತು. ತ್ರಿಷಾಗೆ ಸನ್ಸ್ಕ್ರೀನ್ ತರಿಸಿದ್ದೆ, ಅದು ಕ್ರೀಮ್ ಬೇಕಂತ ಇಟ್ಕೊಳ್ಳೋಣ, ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬರ್ತೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಹಾಂ ಹೇಳಿ. ಲೋ ಫ್ಲೇಮಲ್ಲಿ ಹುರ್ಕೋಬೇಕೀಗ. ಹಾಂ ಅದಷ್ಟೇ ಮುಟ್ಬೇಕು ಮಗನೇ. ಅವಳು ಸನ್ಸ್ಕ್ರೀನ್ ತರಿಸಿದ್ದೀನಿ, ಈಗ ನೋಡ್ಬಿಟ್ಟಿದ್ದಾಳೆ, ಬಿಡ್ತಾ ಇಲ್ಲ. ಈ ಥರ ವುಡ್ ಸ್ಪೂನ್ ಆದರೆ ಈ ಥರ ಏನಂತಾರೆ, ಇದಕ್ಕೆ ಅದೀಗ ಬರ್ತಾ ಇಲ್ಲ. ಒಂದೊಂದು ಸರಿ ಹಿಂಗೆ ಒಂದೊಂದು ಬರೋದೇ ಇಲ್ಲ. ನಾನ್ ಸ್ಟಿಕ್ ಐಟಮ್ಗೆ ಹಾರ್ಮ್ ಆಗಲ್ಲ. ಇದನ್ನು ನೀಟಾಗಿ ಕಲಿಸ್ಕೊತೀನಿ ನಾನು. ಈಗ ಇದು ನೀಟಾಗಿ ಕಲಿಸ್ಕೋಬೇಕು. ಈಗ ಅದು ಸ್ವಲ್ಪ ಬೆಂದ ಮೇಲೆ ಅದೇ ಬಿಡುತ್ತೆ, ಅದೇ ತಳ ಬಿಡುತ್ತೆ ಬೆಂದರೆ. ಮೇಲಿಂದ ಕೊರಿಯಂಡರ್ ಹಾಕಿದರೆ ನೈಸಾಗಿ ಗ್ರೀನಾಗಿ ಕಾಣಿಸ್ತಾ ಇತ್ತು, ಬಟ್ ನಾನು ಅದರಲ್ಲೇ ಹಾಕಿದ್ದೀನಲ್ಲ ಅದಕ್ಕೆ ಕಾಣಿಸ್ತಾ ಇಲ್ಲ. ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಏ ನೋಡಿ, ಈಗ ಇದು ಪಲ್ಯ ರೆಡಿ ಇದೆ. ಇದನ್ನು ನಾನು ಲೆಫ್ಟ್ ಓವರ್ ಚಪಾತಿ ಜೊತೆ ತಿಂತೀನಿ. ಆಯ್ತಂತೆ ಬಿಡಮ್ಮ. ಸಣ್ಣ ಆಲ್ರೆಡಿ ಬಂದಿದೆ ದಿವಿ.
ನೋಡಿ ನಾನು ಇದನ್ನು ಲೆಫ್ಟ್ ಓವರ್ ಚಪಾತಿ ಜೊತೆ ತಿಂತಾ ಇದ್ದೀನಿ. ರೈಸ್ ಮಾಡಿದ್ದೀನಿ, ಬಟ್ ಚಪಾತಿ ಇದೆ ಅಲ್ವಾ ನೆನ್ನೆ ಮಾಡಿದ್ದು. ಸೊ ಚಪಾತಿ ಜೊತೆ ತಿಂದು ಹೇಗಿದೆ ಅಂತ ಹೇಳ್ತೀನಿ ಆಯಿತಾ. ಯಾಕೆ ಬ್ಯಾಕ್ಗ್ರೌಂಡಲ್ಲಿ ಯಾಕೆ ಬರ್ತಿದೆ ನನ್ನ ಮಗಳದು? ಚೆನ್ನಾಗಿದೆ, ಸೂಪರ್ ಸೂಪರ್. ಯಾಕೆ ಅಮ್ಮ ಅಣ್ಣಗೆ ಹಾಗಂತೀಯ? ಚೆನ್ನಾಗಿದೆ. ನೀವು ಒಂದ್ಸರಿ ಮಾಡ್ಕೊಳ್ಳಿ, ತಿನ್ಕೊಂಡಿರ್ತೀರ, ಮಾಡಿರ್ತೀರ. ಓಕೆ ಬಾಯ್. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.